ಬೋಂಡ ಸೂಪ್ ಹೆಸರನ್ನು ಎಷ್ಟು ಜನ ಕೇಳಿದ್ದೀರಿ, ಎಷ್ಟು ಜನ ನೋಡಿದ್ದೀರಿ ಅಥವಾ ಎಷ್ಟು ಜನ ಟೇಸ್ಟ್ ಮಾಡಿದ್ದೀರಿ? ಹೋಟೆಲಲ್ಲಿ ಪ್ರತಿಯೊಬ್ಬರು ಬಾಯಿ ಚಪ್ಪರಿಸಿ ತಿನ್ನೋ ಥರದ ಬೋಂಡ ಸೂಪನ್ನು ಸುಲಭವಾಗಿ ಮನೇಲೇ ಹೇಗೆ ಮಾಡೋದು ನೋಡೋಣ. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಹೆಸರೇ ಹೇಳೋ ರೀತಿ ನಾವು ಈ ಬೋಂಡ ಸೂಪ್ ಮಾಡೋದಕ್ಕೆ ಮೊದಲಿಗೆ ಉದ್ದಿನ ಬೋಂಡನ ಮಾಡ್ಕೊಳ್ಬೇಕು. ಅದಕ್ಕೆ 1 ಕಪ್ಪು ಉದ್ದಿನ ಬೇಳೆನ ಒಂದು ಪಾತ್ರೆಯಲ್ಲಿ ತೊಗೊಂಡು ಚೆನ್ನಾಗಿ ತೊಳೆದು 2 ರಿಂದ 3 ಗಂಟೆಗಳ ಕಾಲ ನೆನೆಸಿಟ್ಕೊಳ್ಬೇಕು. ನೆನೆಸಿ ಆದಮೇಲೆ ನೀರನ್ನು ಸಂಪೂರ್ಣ ಬಗ್ಸಿ ತೆಗೆದು ಒಂದು ಮಿಕ್ಸಿ ಜಾರಲ್ಲಿ ತೊಗೊಂಡು ಅಗತ್ಯ ಇರೋಷ್ಟು ನೀರು ಹಾಕಿ ನುಣ್ಣಗೆ ಗಟ್ಟಿಯಾಗಿ ಹಿಟ್ಟನ್ನು ರುಬ್ಕೊಳ್ಬೇಕು. ಅಗತ್ಯ ಇರೋಷ್ಟು ನೀರು ಅಂತ ಹೇಳಿ ತುಂಬ ಹಾಕಬೇಡಿ, ಎಷ್ಟು ಬೇಕೋ ಅಷ್ಟೇ. ಒಂದು 2 ರಿಂದ 3 ಟೇಬಲ್ ಚಮಚ ಅಥವಾ ರುಬ್ಬೋದಕ್ಕೆ ಕಷ್ಟ ಆಗುವಾಗ ಹಾಕಿ ಈ ರೀತಿ ಗಟ್ಟಿಯಾಗಿರೋ ಹಿಟ್ಟನ್ನು ತಯಾರಿಸ್ಕೊಂಡು ಆಮೇಲೆ 2 ರಿಂದ 3 ನಿಮಿಷ ಈ ರೀತಿ ಚೆನ್ನಾಗಿ ಅದನ್ನು ಕಲಿಸ್ಬೇಕು. ಆವಾಗ ಹಿಟ್ಟು ಹಗುರವಾಗಿ ಬೋಂಡ ಮೃದುವಾಗಿ ಚೆನ್ನಾಗಿ ಬರುತ್ತೆ. ಆನಂತರ ಇದಕ್ಕೆ ದೊಡ್ಡ ಚಿಟಿಕೆ ಇಂಗು, ರುಚಿಗೆ ತಕ್ಕ ಹಾಗೆ ಉಪ್ಪು, ಸುಮಾರು 1 ಚಮಚ ಹಾಕಿದ್ದೀನಿ. ಸಣ್ಣದಾಗಿ ಕತ್ತರಿಸಿರುವಂತಹ ಶುಂಠಿ, ತೆಂಗಿನಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನಕಾಯಿ. ರುಚಿಗೆ ತಕ್ಕ ಹಾಗೆ ಸ್ವಲ್ಪ ಹೆಚ್ಚು ಕಡಿಮೆ ಹಾಕ್ಕೊಳ್ಬೋದು. ನೀವು ಬೇಕಾದರೆ ಜಜ್ಜಿರುವಂತಹ ಕಾಳುಮೆಣಸು ಅಥವಾ ಕರಿಮೆಣಸು ಬೇಕಾದರೂ ಹಾಕ್ಕೊಳ್ಬೋದು. ಆಮೇಲೆ ಒಂದು ಸಲ ನೋಡಿ ಹೀಗೆ ಚೆನ್ನಾಗಿ ಕಲಸಿ ಇದನ್ನು ನಾವೀಗ ಎಣ್ಣೆಯಲ್ಲಿ ಕಾಯಿಸ್ಕೊಳ್ಬೇಕು. ಈ ರೀತಿ ಹಿಟ್ಟನ್ನು ತಗೊಂಡು ಹಾಕಿದ್ರೆ ಆಯಿತು. ನಾನು ಇಲ್ಲಿ ಬೋಂಡನ ಕಾಯಿಸೋದಕ್ಕೆ VOM ಅವ್ರದ್ದು ಗ್ರೌಂಡ್ ನಟ್ ಆಯಿಲ್ ಅಥವಾ ಕಡಲೆಕಾಯಿ ಎಣ್ಣೆನ ಬಳಸಿದ್ದೀನಿ. ನಾನು ಯಾವಾಗಲೂ ಇದೇ ಎಣ್ಣೆ ಬಳಸ್ತೀನಿ, ಯಾಕಂದರೆ ಇವ್ರದ್ದು ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದು ನಿಮಗೆ ಹತ್ತಿರದ ಅಂಗಡಿಗಳಲ್ಲಿ, ಸೂಪರ್ ಮಾರ್ಕೆಟಲ್ಲಿ, ಡಿಮಾರ್ಟಲ್ಲಿ, ಫ್ಲಿಪ್ಕಾರ್ಟ್, ಅಮೆಝಾನ್ ಹೀಗೆ ಆನ್ಲೈನಲ್ಲೆಲ್ಲ ಸಿಗುತ್ತೆ. ಅಥವಾ ನಾನೊಂದು ನಂಬರ್ ಡಿಸ್ಪ್ಲೇ ಮಾಡ್ತಿದ್ದೀನಿ ನೋಡಿ, ಅವರಿಗೆ ಫೋನ್ ಮಾಡಿದ್ರೆ ಡಿಸ್ಕೌಂಟೆಡ್ ಪ್ರೈಸಲ್ಲಿ ಕಳಿಸ್ಕೊಡ್ತಾರೆ. ಇಲ್ಲಿ ಕಾದಿರುವಂತಹ ಎಣ್ಣೆಗೆ ಉದ್ದಿನ ಹಿಟ್ಟನ್ನು ಹಾಕಿ ಈ ರೀತಿ ಕೈಯಲ್ಲಿ ತಗೊಂಡು ಹಾಕಿ ನಾನು ಬೋಂಡನ ಮಾಡ್ಕೊಳ್ತಾ ಇದ್ದೀನಿ. ನೀವು ಹಾಕಿ ಒಂದು ಸ್ವಲ್ಪ ಹೊತ್ತು ಅದನ್ನು ಮುಟ್ಟಕ್ಕೆ ಹೋಗಬೇಡಿ, ಅದೆಲ್ಲ ಹೀಗೆ ಉಬ್ಕೊಂಡು ಬರುತ್ತಲ್ಲ, ಆವಾಗ ಅದನ್ನು ಹೀಗೆ ತಿರುವಿ ಹಾಕ್ತಾ ಮೀಡಿಯಮ್ ಫ್ಲೇಮಲ್ಲಿ ಈ ರೀತಿ ಹೊಂಬಣ್ಣ ಬರೋವರೆಗೆ ಕಾಯಿಸ್ಕೊಳ್ಬೇಕಾಗತ್ತೆ. ಹೋಟೆಲಲ್ಲಿ ದೊಡ್ಡ ದೊಡ್ಡ ಬೋಂಡ ಮಾಡ್ತಾರೆ, ನಾನು ಒಂದು ಸ್ವಲ್ಪ ಮೀಡಿಯಮ್ ಸೈಜ್ ಮಾಡ್ಕೊಂಡಿದ್ದೀನಿ. ಆವಾಗ ಬಡಿಸೋಷ್ಟೊತ್ತಿಗೆ 2 ಹಾಕ್ಬೋದು ಅಂತ ನೋಡಿ. ಇದೇ ರೀತಿ ಉಳಿದಿರೋ ಎಲ್ಲ ಬೋಂಡಗಳನ್ನು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡಿಟ್ಕೊಳ್ಬೇಕು. ನಾನೊಂದು 3-4 ಸಲ ಈ ರೀತಿ ಮಾಡಿ ಎತ್ತಿಟ್ಕೊಂಡೆ. ಆನಂತರ ಒಂದು ಕುಕ್ಕರಲ್ಲಿ 3/4 ಕಪ್ಪು ಹೆಸರುಬೇಳೆನ ತೊಗೊಂಡು ಅದನ್ನು ಸಹ ಚೆನ್ನಾಗಿ ತೊಳಿಬೇಕು. ಅಂದರೆ 1 ಕಪ್ಪು ಉದ್ದಿನ ಬೇಳೆದು ಬೋಂಡ ಮಾಡಿಕೊಂಡ್ರೆ 3/4 ಕಪ್ಪಿದು ಸೂಪು ಅಥವಾ ಸಾರು ತೊವೆನ ಏನು ಬೇಕಾದ್ರೂ ಕರೀರಿ, ಅದನ್ನು ಮಾಡಿಕೊಂಡ್ರೆ ಸಾಕಾಗತ್ತೆ. ಇಲ್ಲಿ ತೊಳೆದಾದ್ಮೇಲೆ 3 ಪಟ್ಟು ನೀರು, ಒಂದು ಚಿಟಿಕೆ ಅರಿಶಿನ ಹಾಗೂ 4-5 ಹನಿ ಎಣ್ಣೆನ ಹಾಕಿ ಒಂದು 2-3 ವಿಸಿಲ್ ಮಾಡಿ ಹೆಸರುಬೇಳೆನ ಮೆತ್ತಗೆ ಬೇಯಿಸ್ಕೊಳ್ತಾ ಇದ್ದೀನಿ. ಹೆಸರುಬೇಳೆ ಬೇಗ ಬೆಂದು ಬಿಡುತ್ತೆ, ಬೆಂದಿದೆಯಾ ಅಂತ ನೋಡಿಕೊಂಡು ಬೇಯಿಸ್ಕೊಳ್ಳಿ. ಆಮೇಲೆ ಹೀಗೆ ಮ್ಯಾಶ್ ಮಾಡಿ ಪಕ್ಕದಲ್ಲಿ ಇಟ್ಕೊಂಡು ಇನ್ನೊಂದು ಬಾಣಲೆನಲ್ಲಿ ಒಗ್ಗರಣೆನ ಮಾಡಬೇಕು. ನಾನು ಒಗ್ಗರಣೆಗೂ ಕೂಡ VOM ಅವ್ರದ್ದು ಗ್ರೌಂಡ್ನಟ್ ಆಯಿಲನ್ನು ಬಳಸ್ತಾ ಇದ್ದೀನಿ. ಗ್ರೌಂಡ್ನಟ್ ಆಯಿಲ್ ಅಥವಾ ಶೇಂಗಾ ಎಣ್ಣೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಜೊತೆಗೆ ಇದರಲ್ಲಿ ನೀವೇನಾದ್ರು ಅಡುಗೆ ಮಾಡಿದ್ರಿದೆಯಲ್ಲ, ಬಾಣಲೆ ಜಿಡ್ಡಾಗಿ ಅಂಟಾಗಿ ಕಪ್ಪಾಗೋದಿಲ್ಲ. 1 ಟೇಬಲ್ ಚಮಚದಷ್ಟು ಎಣ್ಣೆನ ಬಿಸಿ ಮಾಡಿ ಸಾಸಿವೆ ಜೀರಿಗೆ ಹಾಕಿ, ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡಿದ ಕೂಡಲೇ ಸಣ್ಣದಾಗಿ ಕತ್ತರಿಸಿರುವಂತಹ ಶುಂಠಿ ಹಾಗೂ ಹಸಿಮೆಣಸಿನಕಾಯಿ ಮತ್ತು ಕರಿಬೇವನ್ನು ಹಾಕಿ ಮತ್ತು ಜೊತೆಗೆ ದೊಡ್ಡ ಚಿಟಿಕೆ ಅರಿಶಿನ ಮತ್ತು ಇಂಗನ್ನು ಸೇರಿಸಿ ಒಂದು ಒಗ್ಗರಣೆನ ಮಾಡ್ಕೊಳ್ಬೇಕು. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿ ಇವಾಗಲೇ ಹಾಕಿ, ಯಾಕಂದರೆ ಇದಕ್ಕೆ ಬೇರೆ ಏನು ಖಾರನೂ ಹಾಕೋಕ್ಕಿಲ್ಲ. ಆನಂತರ 1 ಟೊಮ್ಯಾಟೋನ ಹೀಗೆ ಸಣ್ಣದಾಗಿ ಕತ್ತರಿಸಿಟ್ಕೊಂಡಿದ್ದೆ, ಅದನ್ನು ಹಾಕಿ ಟೊಮ್ಯಾಟೊ ಮೆತ್ತಗಾಗೋವರೆಗೆ ಹುರಿಬೇಕು. ಆದಷ್ಟು ಹೆಸರುಬೇಳೆನೂ ಚೆನ್ನಾಗಿ ಬೆಂದಿರಬೇಕು ಮತ್ತು ಟೊಮೆಟೊನೂ ಮೆತ್ತಗೆ ಈ ರೀತಿ ಚೆನ್ನಾಗಿ ಹುರಿಬೇಕು ನೀವು. ಆವಾಗ ಅದು ಒಂದೇ ಸಮನಾಗಿ ಒಳ್ಳೆ ಈ ಸೂಪ್ ಇರೋ ಥರ ನಿಮಗೆ ಒಳ್ಳೆ ಕನ್ಸಿಸ್ಟೆನ್ಸಿ ಬರುತ್ತೆ. ಇವಾಗ ಇದಕ್ಕೆ ಬೇಯಿಸಿರೋ ಹೆಸರುಬೇಳೆನ ಹಾಕಿ ಅಗತ್ಯ ಇರೋಷ್ಟು ನೀರನ್ನು ಹಾಕಿ ರುಚಿಗೆ ಉಪ್ಪನ್ನು ಹಾಕಬೇಕು. ಈಗ ಸಹ ನಾನು ಮತ್ತೆ 1 ಚಮಚದಷ್ಟು ಉಪ್ಪನ್ನು ಹಾಕಿದೆ. ಉಪ್ಪು ಸ್ವಲ್ಪ ಹೆಚ್ಚು ಕಡಿಮೆ ನಿಮ್ಮ ರುಚಿಗೆ ತಕ್ಕ ಹಾಗೆ ಹಾಕ್ಕೊಂಡ್ರೆ ಆಯಿತು. ಆಮೇಲೆ ಒಂದು ಸಲ ಚೆನ್ನಾಗಿ ಮಚ್ಚಿ ಈ ರೀತಿ ಚೆನ್ನಾಗಿ ಕುದಿಯೋಕ್ಕೆ ಶುರುವಾದ ಕೂಡಲೇ ಸ್ಟವನ್ನು ಆಫ್ ಮಾಡಿ ಮೇಲಿಂದ ಕತ್ತರಿಸಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ 1 ಅಥವಾ ಅರ್ಧ ಲಿಂಬೆಹಣ್ಣಿನ ರಸನ ಸೇರಿಸ್ತಾ ಇದ್ದೀನಿ.
ಇಷ್ಟ ಆದರೆ ಸೂಪ್ ಕೂಡ ತಯಾರಾಯಿತು. ಈಗಾಗಲೇ ಬೋಂಡ ಮಾಡಿಟ್ಕೊಂಡಿದ್ದೀವಲ್ವಾ, ಸೊ ಒಂದು ಬೌಲಿಗೆ ಎರಡೆರಡು ಬೋಂಡನ ಈ ರೀತಿ ಹಾಕಿ ಮೇಲಿಂದ ಸೂಪ್ ಅಥವಾ ಈ ತೊವೆ ಥರ ಏನು ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ಸರ್ವ್ ಮಾಡಿದ್ರೆ ಆಯಿತು. ಮೇಲಿಂದ ಬೇಕಾದರೆ ನೀವು ಚೂರು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸರ್ವ್ ಮಾಡ್ಬೋದು. ಅದು ಚೂರು ನೆನ್ಕೊಂಡ್ಮೇಲೆ ಮೃದುವಾಗಿ ಚೆನ್ನಾಗಿರುತ್ತೆ, ತುಂಬ ರುಚಿ ಅನಿಸುತ್ತೆ. ನೀವು ಸಂಜೆ ತಿಂಡಿಗೆ ಖಂಡಿತ ಟ್ರೈ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.